ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ITR ಸಬ್ಜೆಕ್ಟ್ ನಲ್ಲಿ ಬರುವಂತಹ 5 ಅಂಕದ ಮೂರನೇ ಮೆಥಡ್ ನ ಸಾಲ್ವ್ ಮಾಡೋಣ. ಸೊ ಮೂರನೇ ಮೆಥಡ್ ನಲ್ಲಿ ಏನು ಕೇಳಿರ್ತಾರೆ, ಫೈಂಡ್ ಔಟ್ ದ ಅಮೌಂಟ್ ಟು ಬಿ ಡಿಡಕ್ಟೆಡ್ ಮಂತ್ಲಿ ಫ್ರಮ್ ದಿ ಸ್ಯಾಲರಿ. ಸೊ ಸ್ಯಾಲರಿಯಿಂದ ಮಂತ್ಲಿ ಕಟ್ ಆಗಬೇಕಾಗಿರುವಂತಹ ಟ್ಯಾಕ್ಸ್ ಅಮೌಂಟ್ ಎಷ್ಟು ಅಂತ ಕ್ವಶನ್ ಕೇಳಿರ್ತಾರೆ. ಸೊ ಕ್ವಶನ್ ಅಲ್ಲಿ ಏನ್ ಮಾಡಿರ್ತಾರೆ, ಸ್ಯಾಲರಿ ಅಮೌಂಟ್ ಕೊಟ್ಟಿರ್ತಾರೆ. ಕ್ವಶನ್ ಅಲ್ಲಿ ಗ್ರಾಸ್ ಸ್ಯಾಲರಿ ಕೊಟ್ರೆ ಈ ಎಕ್ಸ್ಟ್ರಾ ಚಾರ್ಟ್ ಬಿಡಿಸಬೇಕಾಗುತ್ತೆ. ಅಂದ್ರೆ ಗ್ರಾಸ್ ಸ್ಯಾಲರಿ ಅವ್ರು ಕೊಟ್ಟ ಅಮೌಂಟ್ ನಲ್ಲಿ 50,000 ಇದನ್ನ ನೀವೇ ನೆನ್ಪಿಟ್ಕೋಬೇಕು. ಇದಕ್ಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕರೀತಾರೆ. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಬೇಕು 50,000 ಬಂದ್ ಅಮೌಂಟ್ ನ ಸ್ಯಾಲರಿ, ನೆಟ್ ಸ್ಯಾಲರಿ ಅಥವಾ ಕಂಪ್ಯೂಟೆಡ್ ಸ್ಯಾಲರಿ ಅಂತ ಕರೀತಾರೆ. ಕ್ವಶನ್ ಅಲ್ಲಿ ಒಂದ್ ವೇಳೆ ಏನಾದ್ರು ಅವರೇ ನೆಟ್ ಸ್ಯಾಲರಿ ಅಂತ ಕೊಟ್ರೆ ಅಥವಾ ಕಂಪ್ಯೂಟೆಡ್ ಸ್ಯಾಲರಿ ಅಂತ ಕೊಟ್ರೆ ನೀವು ಡೈರೆಕ್ಟ್ ಆಗಿ ಈ ಚಾರ್ಟ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಬಿಡಿಸೋದಕ್ಕೆ. ಸೊ ಮೊದಲೇ ಚಾರ್ಟ್ ಪ್ರಿಪೇರ್ ಮಾಡೋದು ನೀವು ಯಾವಾಗ ಅಂದ್ರೆ ಕ್ವಶನ್ ಅಲ್ಲಿ ಏನಾದ್ರು ಸ್ಯಾಲರಿ ಅಮೌಂಟ್ ಕೊಟ್ಟಿದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಬೇಕು. ಗ್ರಾಸ್ ಸ್ಯಾಲರಿ ಅಂತ ಕೊಟ್ರೆ, ಬರೀ ಸ್ಯಾಲರಿ ಅಂತ ಕೊಟ್ರೆ ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ನ ಮೈನಸ್ ಮಾಡಬೇಕು. ಒಂದ್ ವೇಳೆ ಕ್ವಶನ್ ಅಲ್ಲಿ ನೆಟ್ ಸ್ಯಾಲರಿ ಅಥವಾ ಕಂಪ್ಯೂಟೆಡ್ ಸ್ಯಾಲರಿ ಅಂತ ಕೊಟ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ನ ಮೈನಸ್ ಮಾಡಬಾರ್ದು. ಸೊ ಮೊದಲಿಗೆ ಮೈನಸ್ ಮಾಡಿದೀವಿ. ಇದರಲ್ಲಿ 29,50,000 ಅವನು ಇಯರ್ಲಿ ಸ್ಯಾಲರಿ ರೆಡಿ ಆಯ್ತು. ಸೊ ಈ ಇಯರ್ಲಿ ಸ್ಯಾಲರಿಯಲ್ಲಿ ಟ್ಯಾಕ್ಸ್ ಹೇಗ್ ಇರುತ್ತೆ ಸಿಸ್ಟಮ್ ಅಂದ್ರೆ, ಹೇಗ್ ಕಂಡುಹಿಡಿತಾರೆ ಅಂದ್ರೆ, ಮೊದಲು 2,50,000 ಗೆ ಯಾವುದೇ ಟ್ಯಾಕ್ಸ್ ಇಲ್ಲ. ಸೊ 2,50,000 ಮೇಲೆ ಜೀರೋ ಟ್ಯಾಕ್ಸ್. ನೆಕ್ಸ್ಟ್ 2,50,000 ಮೇಲೆ 5% ಟ್ಯಾಕ್ಸ್ ಕಟ್ಟೋದಿರುತ್ತೆ. ಸೊ 12,500 ಹೆಂಗಂದ್ರೆ 2,50,000 ಇಂಟು 5%, 5/100. ಸೊ ಥರ್ಡ್ ಮತ್ತೆ 2,50,000 ಮೇಲೆ ಮಾಡೋದಿರುತ್ತೆ. 2,50,000 ಮೇಲೆ ಈ ಸಲ 20%. ಸೊ ಎಷ್ಟು ಅಮೌಂಟ್ ಮುಗ್ದಂಗಾಯ್ತಂದ್ರೆ, ಫಸ್ಟ್ 2,50,000, ಸೆಕೆಂಡ್ 2,50,000 ಅಂದ್ರೆ 5 lakh, ನೆಕ್ಸ್ಟ್ 2,50,000 ಅಂದ್ರೆ 7,50,000 ಅಮೌಂಟ್ ಆಯ್ತು. ಸೊ ಅವನ್ ಇನ್ಕಮ್ ಇರೋದು 29,50,000. ಅದರಲ್ಲಿ ನಾವು ಈಗ ಕಟ್ಟಿರೋದು ಬರೀ 7,50,000 ಮೇಲೆ ಟ್ಯಾಕ್ಸ್. ಫಸ್ಟ್ 2,50,000 ಮೇಲೆ 0%, ಸೆಕೆಂಡ್ 2,50,000 ಮೇಲೆ 5%, ಥರ್ಡ್ 2,50,000 ಮೇಲೆ 20%. ಸೊ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದಕ್ಕೆ 30% ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದ್ರ ಮೇಲೆ 30% ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಹೇಗ್ ಬರುತ್ತೆ ಅಂದ್ರೆ ಅದು ಕ್ಯಾಲ್ಕುಲೇಷನ್ ಅಮೌಂಟ್ 29,50,000 ಮೈನಸ್ 7,50,000 ಅಂದ್ರೆ 3 ಬಾರಿ 2,50,000 ಮೇಲೆ ನಾವು ಟ್ಯಾಕ್ಸ್ ಕಟ್ಟಿರ್ತೀವಿ. ಬ್ಯಾಲೆನ್ಸ್ ಅಮೌಂಟ್ ಮೇಲೆ 30/100. ಅದು ಬ್ಯಾಲೆನ್ಸ್ ಅಮೌಂಟ್ ಎಷ್ಟಾದ್ರೂ ಇರ್ಬೋದು, ಅದ್ರ ಮೇಲೆ 30%. ಸೊ 6,60,000 ಬಂತು. ಇವನ್ನೆಲ್ಲ ಟೋಟಲ್ ಮಾಡ್ಕೋತೀವಿ. ಸೊ ಬ್ಯಾಲೆನ್ಸ್ ಅಮೌಂಟ್ ನ ಟೋಟಲ್ ಮಾಡ್ಕೊಂಡ ನಂತರ ಬಂದ ಅಮೌಂಟ್ ಏನಿರುತ್ತೆ ಅದಕ್ಕ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಈ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿನ /12 ಮಾಡ್ತೀವಿ, ಅಂದ್ರೆ ಮಂತ್ಲಿ ಟ್ಯಾಕ್ಸ್ ಬರುತ್ತೆ. 3 ಸ್ಟೆಪ್ ಬಿಡಿಸಬೇಕು. ಯಾವಾಗ ಕ್ವಶನ್ ಅಲ್ಲಿ ಗ್ರಾಸ್ ಸ್ಯಾಲರಿ ಅಥವಾ ಸ್ಯಾಲರಿ ಅಂತ ಕೊಟ್ಟಿರ್ತಾರೆ, ಮೊದಲು ಅದರಲ್ಲಿ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೈನಸ್ ಮಾಡಬೇಕು. ನೆಕ್ಸ್ಟ್ ವರ್ಕ್ ಏನಂದ್ರೆ 2,50,000 ಮೇಲೆ 0% ಟ್ಯಾಕ್ಸ್, 2,50,000 ಮೇಲೆ 5% ಟ್ಯಾಕ್ಸ್, 2,50,000 ಮೇಲೆ 20% ಟ್ಯಾಕ್ಸ್ ಮಾಡಬೇಕು. ರಿಮೈನಿಂಗ್ ಅಮೌಂಟ್ ಮೇಲೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಿ ಅದಕ್ಕೆ ಸೆಸ್ ಆಡ್ ಮಾಡಬೇಕು. ಬಂದ ಟೋಟಲ್ ಅಮೌಂಟ್ ಮೇಲೆ 4% ಸೆಸ್ ಆಡ್ ಮಾಡಬೇಕು. ಆಡ್ ಮಾಡಿದ ನಂತರ ಅದನ್ನ /12 ಮಾಡಿ ಮಂತ್ಲಿ ಟ್ಯಾಕ್ಸ್ ಎಷ್ಟು ಅಮೌಂಟ್ ಅಂತ ಬರೀಬೇಕು. ಇದಿಷ್ಟು ನಿಮ್ ಫಾರ್ಮ್ಯಾಟ್. ಮುಂದಿನ ಮೆಥಡ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.